ಲೇ ಜಯ್ಯಿ, ಎಷ್ಟು ದಿನದಿಂದ ಹಿಂಗೆ ಇದೇ ಥರ ಕೆಟ್ಟದಾಗ ನನ್ನ ಬೈಕೋತಾ ಇದ್ದೆ ನೀನು. ನಾನಿಲ್ಲತ್ತೆ ಕೆಟ್ಟದಾಗ ಬೈಕೊಂಡೆ ನಿಮ್ಮನ್ನ. ಅಯ್ಯೋ, ನಾನು ನಿಮ್ಮನ್ನು ಬೈಕೊಂಡ್ಲೇ ಇಲ್ಲ. ನಿಮ್ಗೊಳ್ಳೆ ಕಿವಿ ಕೇಳಿಸ್ತಿದ್ದಕ್ಕೂ ಇದಕ್ಕೂ ಸುಮ್ಮನೆ ನನ್ನ ಮೇಲೆ ಎತ್ತಾಡ್ತೀರ ಅಷ್ಟೇ ನೀನು. ನಾನು ಯಾಕತ್ತೆ? ಅಯ್ಯೋ ಹೋಗಿ ಅತ್ತಾಗ ಸುಮ್ಕೆನೇನೆ. ಅಯ್ಯೋನೋ, ನಾನು ದೊಡ್ಡದಾಗಿ ಮಾಡ್ಬಿಟ್ಟಿದ್ದೀನಿ ಅನ್ನಂಗೆ ಬೈದಾಕಿದ್ದೀನಿ ಅನ್ನಂಗೆ ನನ್ನ ಮೇಲೆ ಹೇಳ್ತೀರ. ನಂದೇನು ತೆಪ್ಪಿಲ್ಲ ಅಂತಂದ್ರೂ ನಂದೇನೇ ತೆಪ್ಪು ಅನ್ನಂಗೆ. ಅಲ್ಲಲ್ಲೇ ಮಳ್ಳಿ, ಎಂಥ ಸಂದಾಗ ನಾಟಕ ಆಡ್ತೀಯ ಜಯ್ಯಿ. ನಿನಗೆ ಅವಾರ್ಡ್, ಯಾವ ಅವಾರ್ಡ್ ಕೊಡಲಿ ನಾಟಕ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಹಾಂ ಲೇ ಜಯ್ಯಿ, ನನಗೆ ಕಿವಿ ಮಿಸಿನ್ ತಂದು ಕೊಟ್ಟವಳೆ ನನ್ನ ಮಗಳು. ಕಿವಿ ಸಂದ ಕೇಳಿಸ್ತವೆ. ಲೇ ಮನಿಯಾಳಿ ತಗ್ಲಾಕ್ದಲ್ವೇನೇ? ಲೇ ಸರೋಜಿ, ನಿನ್ನಜ್ಜಿ ಹೆಂಗೋ ಮುಚ್ಕೊಂಡು ಹಳ್ಳಿ ಕಟ್ಟೆದಾಗೆ ಬೇಜಾರು ಮಾಡ್ಕೊಂಡು ಕುಂತಿದ್ದೆ. ಬಂದ್ಬಿಟ್ಟಿಲ್ಲಿ ತಗ್ಲಾಕ್ಬಿಟ್ಲು. ನಾನು ಹೇಳಿಲ್ವ ಸರೋಜಿ, ನಮ್ಮ ಅತ್ತೆಗೆ ಕಿವಿ ಕೇಳಿಸ್ತದೆ. ನನಗೆ ಮಿಸಿಯಾಗಿ ಗೊತ್ತಾಗಿತ್ತು. ನಾನು ಹೇಳಿಲ್ವಾ? ಮಿಸಿ ನನಗೆ ಗೊತ್ತು ಕಣೆ ಅಂತ ಹೇಳ್ಬಿಟ್ಟು ನೀನೇನಿಯ ಇಲ್ಲ 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 ಅಂತ ಹೇಳ್ದೆ. ಈಗ ನೋಡ್ದ, ನಮ್ಮ ಅತ್ತೆಗೆ ಕಿವಿ ಕೇಳಿಸ್ತಾ ಐತಿ ಅಂತೇಳ್ಬಿಟ್ಟು ನಮ್ಮ ಅತ್ತೆ ಬಾಯಿಂದನೇನಿಯ ಬರ್ಸಕ್ಕೆ ಅಂತೇಳ್ಬಿಟ್ಟು ನಾನು ಹೆಂಗೆ ನಾಟಕ ಆಡ್ದೆ ಅಂತೇಳ್ಬಿಟ್ಟು ನೋಡ್ದ. ಇದು ಜಯಮ್ಮ ಹೆಂಗೆ ಬಾಯಿ ಬಿಡಿಸ್ತಾಳೆ ಅಂತ ಅನ್ನೋದು. ನಮ್ಮ ಅತ್ತೆಗೆ ಕಿವಿ ಸಂದ ಕೇಳಿಸ್ತದೆ. ಆದ್ರೂ ನೀನು ನಮ್ಮ ಅತ್ತೆನ ಹಿಂಗೆ ಬೈಕೋಬಾರ್ದಾಗಿತ್ತು ಬಿಡೆ. ನಮ್ಮ ಅತ್ತೆ ಭಾಳ ಒಳ್ಳೆಯಳು ನಮ್ಮ ಅತ್ತೆ. ಅಲ್ಲ ಕಣೆ, ನೀನು ಯಾಕೆ ನಮ್ಮ ಅತ್ತೆ ಹಂಗೆ ಬೈಕತ್ತೀಗಲ್ಲ? ನೋಡು, ನಾನುಂಟು ನಮ್ಮ ಅತ್ತೆ ಉಂಟು, ನಾವು ಹೆಂಗನ ಮಾಡ್ಕೋತೀವಿ. ನೀನೇನಿಯ ಶಾನೇನಿಯ ಓವರಾಗಿ ಮಾಡಿ ಮಾತಾಡೋದು. ನೋಡ್ದ, ನಾನು ನಾಟಕ ಅಂತ ಸುಮ್ಮನೆ, ನಾಟಕ ಅಂತಲ್ಲ ಸುಮ್ಮನೆ ನಮ್ಮ ಅತ್ತೆ ಅದ ಹತ್ರ ಬಾಯಿ ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೆಂಗೆ ಡ್ರಾಮಾ ಆಡಿದ ತಕ್ಷಣ ಏನಿಯ ನಮ್ಮ ಅತ್ತೆಗೆ ಹೆಂಗೆ ಗೊತ್ತಾಯ್ತು ನೋಡ್ದ. ನಂಗೆ ಯಾರೋ ಹೇಳಿದ್ರು ನಮ್ಮ ಅತ್ತೆಗೆ ಕಿವಿ ಮಿಸಿನ್ ತಂದು ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಮ ಅತ್ತೆ ಬಾಯಿಂದನೇ ಬರಲಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದೆ. ಆದರೆ ನೀನು ಅನ್ಯಾಯವಾಗಿ ನೀನು ಸುಮ್ಮನೆ ನಮ್ಮ ಅತ್ತೆನ ಬೈದ್ಬಿಟ್ಟೆ. ಏನೇ ಹೇಳು, ನೀನಂತೂ ನಮ್ಮ ಅತ್ತೆನ ಬೈದಿದ್ದು ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಯವ್ವಾ ಜಯಮ್ಮ, ನಾನೇನೇ ಮಾಡಿದೆ? ಅಲ್ಲಡು, ನನ್ನ ಮೇಲೆ ಹೇಳ್ತಿರೋ ನೀನು. ನಾನೇನು ಮಾಡಿದೆ? ಅತ್ತೆ ಸೊಸೆ ನಾವು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಈಗ ನೋಡಿದ್ರೆ ನನ್ನೇ ನೀವು ಸೊರ್ ಮಾಡಂಗಿದ್ದೀರಿ ನೀವು. ಪರವಾಗಿಲ್ಲ ನೀವು. ನಾನು ಒಯ್ತೀನಮ್ಮ, ಒಯ್ತೀನಿ ನಾನಂತೂ. ಎಲ್ಲಿಗೆ ಒಯ್ತಿ ಸರೋಜಿ? ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಅತ್ತೆ ನಿಮಗೆ ಕಿವಿ ಕೇಳಿಸ್ತಿರೋದಕ್ಕೆ ನಂಗೆ ಬೋಲ ಆನಂದ ಆಯ್ತದೆ. ಯಾಕೆ ಹೇಳು? ಅಯ್ಯೋ, ದಿನ ಕಿರ್ಚಿ ನನ್ನ ಗಂಟ್ಲೇ ಹೋಗ್ಬಿಟ್ಟಿತ್ತು. ಎಷ್ಟು ಅಂತ ಕಿರ್ಚನಿ ಗಂಟ್ಲೆಲ್ಲ ನನಗೆ ಒಂಥರ ಆಗೋಗ್ಬಿಟ್ಟೈತೆ. ಈಗ ನೋಡಿ, ನಾನು ಹಿಂಗೆ ಮಾತಾಡಿದ್ರು ನಿಮಗೆ ನಾರ್ಮಲ್ಲಾಗಿ ಕೇಳಿಸ್ತದಲ್ಲ. ಭಾಳ ಖುಷಿ ಆಯಿತು. ಮಿಷಿನ್ ತಂದರ ಬಾಯಿಗೆ ಸಕ್ಕರೆ ಹಾಕ್ಬೇಕು, ಅಷ್ಟು ಖುಷಿ ಆಯಿತು. ಅತ್ತೆ ನೀವು ಇವಾಗ ಚೆನ್ನಾಗಿ ಕೇಳಿಸ್ಕೊಂಡು ಮಾತಾಡ್ತಿರಲ್ಲ, ನಮ್ಗಷ್ಟೇ ಸಾಕು. ಎಲ್ಲ ಜಯ್ಯಿ, ನನ್ನ ಮುಂದೆ ಪರ್ಫಾಮೆನ್ಸ್ ಮಾಡ್ಬಿಟ್ಟಲ್ಲೇ ನೀನು. ಇಷ್ಟು ನಾಟಕ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ನಮ್ದು ಏನೂ ತಪ್ಪಿಲ್ಲ ಅನ್ನೋಂಗೆ ನನ್ನ ಮುಂದೆ ಡ್ರಾಮಾ ಶುರು ಮಾಡ್ಕೊಂಡಿದೆಯೇ. ಯಾರು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಕ್ಕಿಲ್ವೇ? ನೀನು ತಾನೇ ಹೆಂಗೆ ಬೈಕೊಂಡೆ ನನ್ನ, ಅಂಥೋಳು ಇಂಥೋಳು ಕಿತ್ತೋದಳು ಅಂತ ಹೇಳ್ಬಿಟ್ಟು. ನೀನು ಸತ್ತರೆ ಊರು ತುಂಬನೂ ವಡೆ ಹಾಕಿಸ್ತೀನಿ, ಪಾಯಸ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಮುಕ್ಕತಿಯಲ್ಲೇ ನನ್ನ ಮುಂದೆನೇ ಬೈಕತಿಯಲ್ಲೇ ನೀನು. ಹಬ್ಬ ನೀನು ಅಷ್ಟು ಸುಲಭವಾಗಿ ಬಿಟ್ಬಿಟ್ಟಿನಿ ಅಂತ ಅನ್ಕೊಬಿಟ್ಟೇನೆ ಜಯ್ಯಿ. ಅದೆಲ್ಲ ನಿಜ ಅಂತ ಅನ್ಕೊಂಡ್ರ? ಅದೆಲ್ಲನೂ ನಾನು ಮಾತಾಡಿದ್ದೆಲ್ಲ ಡ್ರಾಮಾ. ನಿಮ್ಮ ಬಾಯಿಂದನೇ ನನ್ನ ಕಿವಿ ಕೇಳಿಸ್ತೈತೆ ಕಣೆ ಜಯ್ಯಿ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನಾನು ಡ್ರಾಮಾ ಮಾಡಿದ್ದು. ನೀವು ಯಾರಿಗೂ ಹೇಳಿರ್ಲಿಲ್ವಂತಲ್ಲ ಕಿವಿ ಕೇಳಿಸ್ತದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀ ಕಿವಿ ಕೇಳಿಸ್ಲಿ ಅಂತಲೇ ಇಷ್ಟೆಲ್ಲ ಡ್ರಾಮಾ ಮಾಡಿದೆ. ಸರೋಜಿ ಹೆಂಗೋ ನನಗಂತೂ ಗೊತ್ತಿಲ್ಲ, ಆದರೆ ನಾನಂತೂ ಸುಮ್ಕೆನೆಯ ಡ್ರಾಮಾ ಮಾಡಿದ್ದಷ್ಟೇ ನೀ ಅತ್ತೆ. ನಿಮ್ಮ ಮುಂದೆ ಬೈಕೊಳ್ಳೋಕ್ಕೆ ನನಗೇನತ್ತೆ? ನನಗೇನು ತಲೆ ಕೆಟ್ಟೈತಾ? ಅದ್ರಾಗೂ ಮನೆಗೆ ಬಿಟ್ಟು ಈಚೆ ಕಡೆಗೆ ಕಳಿಸ್ಬಿಟ್ಟಿದ್ದೀರಾ. ಈಗ ನಾನು ನಿಮ್ಮನ್ನು ಬೈಕೊಂಡು ಏನು ಪ್ರಯೋಜನ ಹೇಳಿ? ಅಯ್ಯವ್ವಾ, ಈ ಜೈ ಎಲ್ಲ ನನ್ನ ಮೇಲೆ ಎತ್ತಾಕಿ ಏನು ನಾಟಕ ಆಡ್ತಾಳೆ. ಮನಿಯಾಳಿ ಎಲ್ಲ ಮನಿಯಾಳಿ ಸರೋಜಿ, ನಮ್ಮಂತಕ್ಕೆ ಬಂದು ಒಂದು ಲೋಟ ಸಕ್ಕರೆ ಕೊಡು, ಒಂದು ಲೋಟ ಸಿಟ್ಟು ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗೋದಲ್ದೆ ನನ್ನೇನಿಯ ಆಳಾದ ಮುದುಕಿ ಆಳಾಗೋಗ ಇವಳು ಬದುಕಿದ್ದು ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನನ್ನೇ ಬೈಕೋತಿಗೇನೆ ನೀನು. ಯವ್ವ ಅಕ್ಕ ಬುಡಕನ ನೋಡಿಬೇಡ. ನಾನೇ ನೀನು ನೊಂದಿಲ್ಲ, ನಿನ್ನ ಸಸೆನೇ ಎಲ್ಲ ಹೊಂದಿದ್ದಲ್ವೇ? ನೀವಿಬ್ಬರು ಸೇರ್ಕೊಂಡು ಈಗ ನನಗೆ ಹಿಡ್ಕೊಂಡು ಹೊಡಿಬೇಕು ಅಂತ ಬಂದಿದ್ದೀರಿ ನೋಡಿ. ಸುಮ್ಮನೆ ಬಿಟ್ಬಿಡಿ ನನ್ನ. ಏನೇ ಬಿಟ್ಬಿಡೋದು? ನನ್ನೇನಿಯ ಮನೆಯಾಳಿ ಗಿನಿಯಾಳಿ ಅಂತ ಅನ್ಕೊಂಡು ನನ್ನ ಮೇಲೇನಿಯ ರೋಪ್ ಹಾಕ್ಕೊಂಡು ಯಾವ ದೌಲತ್ ಮಾಡ್ತಾ ಇದ್ದೆ ನೀನಂತೂ. ಮನೆಗೆ ಬಂದು ನಾನು ಕಿವಿ ಕೇಳ್ಸೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಂತೋಳು ಇಂತೋಳು ಅಂತ ಹೆಂಗೆ ಸಿಕ್ಕ ಹಂಗೆ ಮಾತಾಡ್ತೀಗೇನೆ ನೀನು. ಏನೇ ಅನ್ಕೊಂಡಿದ್ದೀಗ ನೀನು?
ಅಯ್ಯಪ್ಪ, ಅಯ್ಯೋ ಅಕ್ಕ ಬಿಡಕ್ಕ, ನಾನು ಒಳ್ಳೆ ಉದ್ರೋಯ್ತಾವ ಅಷ್ಟೇ ನೀನಿಯ. ಎಲ್ಲರೂ ಸೇರ್ಕೊಂಡು ಮನೆಯಾಗ ನಾಟಕ ಆಡೋರು ನೀನಿಯ, ಇಲ್ಲ ಅಂತಂದ್ವೆ ಯಾರು ನ್ಯಾಯವಾಗಿರೋರು ಇಲ್ವೇ ಇಲ್ಲ, ಎಲ್ಲ ಬೊಲೆ ನಾಟಕದಾರ ನೀನಿಯ. ನೀವು ಸುಮ್ಮನೆ ಬಿಡಿ ನನಗೆ. ಅಯ್ಯಪ್ಪ ಹೆಂಗೆ ನೋವಾಯ್ತೈತಿ ಅಲ್ಲೂ ನನಗೆ. ನಾನೇನು ಮಾಡಲೇ ಇಲ್ಲ ಅಂದ್ರೂ ಇವ್ರು ಕೇಳೋಕ್ಕಿಲ್ಲ, ನನ್ನ ಹಿಡ್ಕೊಂಡು ಹೊಡಿತಾವ್ರೆ. ನಿಮ್ಮ ಸೊಸೆನ ಕೇಳಿ, ಲೇ ಜಯ್ಯಿ ಈ ಡ್ರಾಮಾ ನೀನಂತಂದ್ವೆ ಡ್ರಾಮಾ ಕ್ವೀನು ಏಳೆ ನಿಮ್ಮ ಅತ್ತೆಗೆ. ಆದರೂ ನೀನು ಏನೇ ಹೇಳಿ ಸರೋಜಿ, ಹಾಂ ನಮ್ಮ ಅತ್ತೆ ಭಾಳ ಒಳ್ಳೇದೇ ನೀನು. ನಮ್ಮ ಅತ್ತೆ ಬಗ್ಗೆ ನೀನು ಹಿಂಗೆಲ್ಲ ಮಾತಾಡೋದು ಭಾಳ ತೆಪ್ಪು. ನಮ್ಮ ಅತ್ತೆ ಕಿವಿ ಕೇಳಿಸ್ತಿದ್ದಂಗೆ ಇರ್ಬೋದು, ಆದರೆ ನೀನು ಮಾಡಿ ಆಕ್ಸನ್ನಾಗೆ ನೀನು ಎಲ್ಲನೂ ಗೊತ್ತಾಗ್ಬಿಡ್ತದೆ. ನೀನು ಏನು ಆಕ್ಸನ್ ಮಾಡ್ತೀಯ, ನೀನು ಏನು ಬಿಡ್ತೀಯ, ಅದ್ರಾಗೆ ನಮ್ಮ ಅತ್ತೆ ಕಂಡಿಡಿತದೆ ಗೊತ್ತೇನು. ಏನೇ ಹೇಳು, ನೀನು ಮಾಡಿದ್ದೆಲ್ಲ ತಪ್ಪೇನೆ. ನೀನು ಮಾಡಬಾರ್ದಾಗಿತ್ತು ನೀನು ಇಷ್ಟೊಂದೆಲ್ಲನೂ. ಅವ್ವ ಅಯ್ಯೋ ಮುದುಕಿ ಬುಡೆ, ನನ್ನ ತಿರ್ಗ ಬೈತೀಯ ನನ್ನ. ಯವ್ವಾ ಅತ್ತೆ ಸೊಸೆ ಮಧ್ಯೆ ಬಂದ್ಬಿಟ್ಟು ನನಗೆ ಏಟು ಬಿದ್ದಂಗೆ ಐತಲ್ಲ. ಯಾಕೋ ನಾನು ಅಂಟಾಯ್ತೀನಿ. ಇನ್ನೊಂದು ಕಿತ ಈ ಕಡೆಗೆ ತಲೆನೂ ಹಾಕಕ್ಕಿಲ್ಲ. ಲೇ ಜಯ್ಯೆ, ಇನ್ನೊಂದು ಕಿತ ಕರಿಯೇ ಜಯಮ್ಮ, ನಿನಗೈತಿ ಬಿಲ್ಡಪ್ಪು. ನನಗೆ ಹೊಡೆಸ್ತಿದ್ಯಲ್ವಾ, ನಿನಗೆ ಮಾತಾಡ್ಸಿದ್ರೆ ಕೇಳಿ ನಿನ್ನ ಇವನು ಸಹಾಯ ಮಾಡ ನಿಮ್ಮ ತೊಳ್ಬಿಟ್ಟು ಬಂದರೆ ನನ್ನೇ ತೊಗ್ಲಾಕಿಸ್ತೀಯೇ. ಇದೇನು ಸರೋಜಿ ಸಹಾಯ ಮಾಡೋದು ಅಂದರೆ ಅತ್ತೆ ಸೊಸೆಗೆ ಹಿಂಗೆ ಮಾಡೋದು ಹೇಳು. ನಮ್ಮ ಅತ್ತೆನ ಬೈಕೊಂಡ್ರೆ ನಿನಗೆ ನನಗೆ ಸಹಾಯ ಮಾಡ್ದಂಗ ಲೆಕ್ಕನ. ಹೆಂಗೆ ಮಾಡ್ತೀಯ ನೋಡಿ ನೀನಂತೂ. ಯಪ್ಪ ನಮ್ಮ ಅತ್ತೆಗೆ ಪಾಪ ಎಷ್ಟು ಬೇಜಾರಾಗಿರ್ಬೇಡ. ಹೋಗೋಗು ಸುಮ್ಕೇನೆ ನೀಯ ಓಕೆ ಓಕ್. ಇನ್ನೊಂದು ಕಿತ್ ನಮ್ಮ ಅಂತಕ್ಕೆ ನಾನು ಬಂದು ರುಬ್ಬಿಡ್ತೀನಿ ಅಷ್ಟೇ. ನೀ ಹಾಕೊಂಡು ನೋಡಿತಿರ್ಬೇಕು ಸುಮ್ಕೇನೆ ನೀಯ. ಇನ್ನೊಂದು ಕಿತ್ತೀವನ ನಾವು ಬಾಟ್ಲಿ ಹಿಡ್ಕೊಂಡು ಮೊಸರು ಕೊಡು ಮಜ್ಜಿಗೆ ಕೊಡು ಅಂತ ನಾನು ಇತ್ಲಾಗ ಬಾ. ನಿಂಗೆ ಅವಾಗೈತೆ ನಿನಗೆ ಹಬ್ಬ, ನಿನಗೆ ಬಂದ್ಬಿಡ್ತಾಳಿಲ್ಲ ಅಳ್ಳಾಡ್ಸ್ಕೊಂಡು. ಹಾಗೆ ಕಣಕ್ಕ ಹಿಂಗೆ ಕಣಕ್ಕ ಅಂತೇಳ್ಬಿಟ್ಟು ಬಂದು ನೋಡೆ ಕಾಲು ಮುರಿದು ಬಿಡ್ತೀನಿ ನಿನಗಂತೂ. ಈ ಕಡೆಗೆ ಏನೋ ನಮ್ಮ ಅಂತಕ್ಕೆ ಏನೋ ಕಾಣಿಸ್ಕೊಬಿಟ್ಟೆ ಅಂತಂದರೆ ನನ್ನ ಬಗ್ಗೆನೇ ಮಾತಾಡ್ತಾಳೆ. ನಡಿ. ಯವ್ವ ಈ ಜಯಮ್ಮ ಏನು ಸಾಮಾನ್ಯದೊಳಲ್ಲ, ನನಗೆ ನೆನೆ ಸರಿಯಾಗಿ ಒದೆ ಬೀಳಿಸ್ಬಿಟ್ಲಲ್ಲ. ಅಯ್ಯಪ್ಪ 7 ಸವಸಕ್ಕೆ ಹೋಗೋದು ಬೇಡ, ಹಿಂಗೆ ಪ್ಲೇಟ ಹಿಂಗೆ ಚೇಂಜ್ ಮಾಡಿಬಿಡ್ತಾಳೆ. ಮನ್ಯಾಳಿ ಅತ್ತೆ ಒಳ್ಳೆ ಕೆಲಸನೇ ನೀವು ಮಾಡಿದ್ರಿ ಕಣತ್ತೆ. ನೀವಂತೂ ಅಬ್ಬಬ್ಬ ಸೂಪರ್ ಕಣತ್ತೆ. ನೀವಂತೂ ಹಳಗೆ ಸರಿಯಾಗಿ ಮಾಡಿದ್ರಿ, ಸುಮ್ಕಿರ್ರಿ. ಅಲ್ಲ ನಿಮ್ಮನ್ನೇ ನೀವು ಬೈಕೊಳ್ಳೋದು ಅಂತಂದ್ರೇನು ಕಿವಿ ಕೇಳ್ಸೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸನೇ ನೀವು ಮಾಡಿದ್ರಿ. ಲೈ ಸಾಕು ಮುಚ್ಚೆ ಬಾಯಿನ, ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನೀನು ಮನೆಗೆ ಬಾ ಅಂತ ಹೇಳ್ಬಿಟ್ಟು ಯಾವಳು ಹೇಳಿದ್ಲು ನಾನು ನಿನ್ನ ಮನೆಗೆ ಬಿಟ್ಕೊತೀನಿ ಅಂತೇನಾರ ಹೇಳಿದ್ನೇನೆ ನಿನಗೆ? ಅಲ್ಲ ಕಣತ್ತೆ, ಇನ್ನು ಎಲ್ಲೋಗ್ಲಿ ಬುಡಿ ಇಲ್ಲೇ ಇರ್ತೀನಿ. ನನಗೂ ಇವಾಗ ಅರ್ಥ ಆಗೈತೆ. ಈಗ ದೆವ್ವಗಳು ಅವು ಇವು ಯಾವ ನನಗೆ ಬರೋಕ್ಕಿಲ್ಲ ಕಣತ್ತೆ. ಅವೆಲ್ಲ ಹೊಂಟೋಗ್ಬಿಟ್ಟವೆ. ಒಂಥರ ಮಂತ್ರ ಎಲ್ಲ ಕಟ್ಟಿಸ್ಕೊಬಿಟ್ಟು ಬಂದಿದ್ದೀನಿ. ಇನ್ನು ಯಾವ ದೆವ್ವನೂ ಮಂತಕ್ಕೆ ಬರೋಕ್ಕಿಲ್ಲ. ನೀನೇ ಒಂದು ದೊಡ್ಡ ದೆವ್ವ, ಇನ್ನು ದೆವ್ವಗಳು ಬ್ಯಾರೆ ಮಂತಕ್ಕೆ ಬರ್ಬೇಕಾ? ಲೇ ಅಲಾಲ್ ಟೋಪಿ ಸುಮ್ಕೇನಿಯ ಹೊಂಟೋಗ್ಬಿಟ್ಟು ನಮ್ಮ ಮನೆಗೆ ನಿಂತ್ಕೊಳ್ಳೇ ಬೇಡ. ನಿನ್ನ ಮಕ್ಕ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಒಯ್ತಾ ಇರ್ಬೇಕು ಸುಮ್ಕೇನಿ ಅಷ್ಟೇನೆ. ಓಹೋ ಮಾಡೋದೆಲ್ಲ ಮಾಡ್ಬಿಡ್ತಾಳೆ. ನಿನ್ನ ಫ್ರೆಂಡೇ ತಾನೇ ಸರೋಜಿ? ಹೋಗಿ ಮನೆಯಾಳಿ ಇಬ್ಬರು ಬಿದ್ದಿರ್ರಿ ಹೋಗ್ರಿ. ಸುಮ್ಮನೆ ನಂಗೆ ತಿಕ್ಲತ್ತು ಇದು ಮಾಡಬೇಡ್ರಿ, ನೀವು ಹೋಗ್ತಿರ್ರಿ ಅಷ್ಟೇನಿಯ. ನೀನೇನು ಸಾಚಲ್ಲ ನಾಟಕ ಮಾಡೋ ನೆಪದಾಗೆ. ಯವ್ವ ಹೆಂಗೆ ಬೈಕೊಂಡೆ ನನ್ನ ಅಂತಂದರೆ 7 ಜನಕ್ಕೆ ಆಗೋವಷ್ಟು ಬೈಕೊಬಿಟ್ಟೆ. ಈಗ ಸುಮ್ಮನೆ ಬೈಕೊಂಡೆ ಅಂತ ಹೇಳ್ತಿದ್ದೀಗೆ. ನೀನು ಸುಮ್ಮನೆ ಬೈಕೊಂಡಿರ್ಬೋದು, ಆದರೆ ಯಾವ ಇದ್ರಾಗ ಹೇಳ್ತೀಗ ನೋಡಿ ನೀನಂತೂ. ಹೋಗೆ ಸುಮ್ಕೇನೆ. ಅಯ್ಯ ಹೆಂಗೆ ಆಡಿರ ನೀವಂತೂ. ಆಯಿತು ಬಿಡಿ. ನನ್ನ ಮತ್ತೆ ಮನೆಯಿಂದ ಕಳಿಸ್ತಿದ್ದೀರಲ್ವ, ಮನೆಗೆ ನಿಮ್ಮ ಮಗಳು ಬಂದವಳಲ್ಲ, ಅದಕ್ಕೆ ಎಲ್ಲ ಇವಳಿಂದನೇ ಆಗಿದ್ದು. ನಿಮ್ಮ ಮಗಳಿಂದನೇ. ಲೇ ನೆಟ್ಟಗೆ ಬಾಳ್ವೆ ಮಾಡಕ್ಕೆ ಮನೆಗೆ ಆಗದಿದ್ದಂಗೆ ಇವಾಗ ನನ್ನಿಂದ ಆಯಿತು ಅಂತ ಯಾಕೆ ಹೇಳ್ತೀಯೇ? ನನ್ನ ಮಾಮೂನ್ ಕಿವಿ ಮಿಷಿನ್ ತಗೊಬಿಟ್ಟು ಬಂದಿರೋದು ತಪ್ಪೇನೆ. ನೀನು ನಿನ್ನ ಗಂಡ ಯಾವಾಗ ಕಿವಿ ಮಿಷಿನ್ ತಂದು ಹಾಕ್ಬೋದಿತ್ತು ನಮ್ಮ ಅಮ್ಮಂಗೆ. ಡಾಕ್ಟ್ರು ಕಿವಿ ಮಿಷಿನ್ ಹಾಕಿದ್ರು ಕೇಳ್ಸಕ್ಕಿಲ್ಲ ಅಂತ ಹೇಳಿದ್ರು ನಮ್ಮ ಡಾಕ್ಟ್ರು. ಅದಕ್ಕೆ ನೀನು ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ವಿ. ಓಹೋ ಇವಳು ತಂದು ಹಾಕ್ಬಿಟ್ಟು ಇವಾಗ ಇವಳು ಇದೆಲ್ಲ ಹೊಡಿಬೇಕಲ್ಲ ಮನೆಗಿರೋದೆಲ್ಲನೂ. ಅದಕ್ಕೆ ತಾನೇ ನೀನು ಏನು ಹೊಡಿಬೇಕು? ನಾನಿಲ್ಲಿ ಹೊಡಿಯೋಂಥದ್ದೇನೈತೆ? ಈ ಮನೆನೂ ಒಂಚೂರು ಜಾಗ ಜಮೀನು ಒಂಚೂರು ಬಿಟ್ರೆ ಹೊಡಿಯಕ್ಕೆ ಅಂತಾಳೆ. ನೀನು ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಟ್ರೆ ನೀ ಸರಿ. ನೀನು ದೆವ್ವಗಳನ್ನೆಲ್ಲ ಮನೆಗೆ ಕರ್ಸಿ ನಮ್ಮ ಅಮ್ಮಂಗೆ ಚೊಳ್ಳಿ ಜ್ವರ ಬರೆಸ್ತೀನಿ ನೀನು. ಪರವಾಗಿಲ್ವೇ ನೀನು? ಪಾಪ ನಮ್ಮಮ್ಮ ನೋಡು ಹೆಂಗೆ ಹೊರಗೋಗೈತಿ ಅಂತ ಹೇಳ್ಬಿಟ್ಟು ನ್ಯಾಯವಾಗಿ ನಮ್ಮ ಅಮ್ಮಂಗೆ ಕೂಳು ಹಾಕಿಯೋ ಇಲ್ವ ನೀನಂತೂ? ಇಲ್ಲ ನಾನು ಮದುವೆ ಮಾಡ್ಕೊಂಡು ಬಂದಾಗಿಂದ ನಾನು ನಿಮ್ಮ ಅಮ್ಮಂಗೆ ಕೂಳೆ ಹಾಕಿಲ್ಲ, ಬರೀ ಗಾಳಿ ಕುಡ್ಕೊಂಡು ನೀನು ಬದುಕವಳೆ ತಗ. ಹೆಂಗೆ ಹೇಳ್ತೀಯ ನೋಡಿ ನೀನಂತೂ. ನಾನು ಕೂಳೆ ಹಾಕಿಲ್ಲ ನೀರು ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಯವ್ವ ಪರವಾಗಿಲ್ಲ, ನೀನು ಇಷ್ಟು ದಿನ ನೋಡ್ಕೊಂಡಿದ್ದಕ್ಕೆ ನಿಮ್ಮ ಅಮ್ಮನ ಸರಿಯಾಗಿ ನನಗಂತೂ ಮಾಡಿದೆ. ಲಜ್ಜಯ್ಯೇ ಮಾತು ಅತಿ ಆಯ್ತೈತೆ, ಓವರಾಗಿ ಮಾತಾಡ್ತಾ ಇದೆಯಾ ನೀನಂತೂ. ಬಾಯಿ ಮುಚ್ಕೊಂಡು ಸುಮ್ಕೇನಿಯ ರೈಟ್ ಹೇಳು. ಸುಮ್ಮನೆ ನನಗೆ ತಿಕ್ಲತ್ತಿಸ್ಬೇಡ ನನಗಂತೂ. ಈಗ ಒಯ್ತೀಯಾ ಇಲ್ವಾ?
ಆಯಿತು ಬಿಡಿಯತ್ತೆ ಹೋಯ್ತೀನಿ. ಹ್ಞೂ ನಾನು ಬಂದು ಇಷ್ಟೆಲ್ಲ ಸೋರಿ ನನ್ನ ಕಿತ ದೆವ್ವಗಳು ಬರೋಕ್ಕಿಲ್ಲ ಅಂತ ಹೇಳಿದ್ರು ನನ್ನನ್ನು ಕಳಿಸ್ತಿದ್ದೀರಾ ಅಂದರೆ ಯಾಕೆ ಹೇಳಿ, ಹೀಗೆ ಕೆಲಸ ಮಾಡೋಕ್ಕೆ ನೀವು ನೋಡ್ಕೊಳ್ಳೋಕ್ಕೆ ಮಗಳು ಬಂದ್ಬಿಟ್ಟವಳಲ್ಲ ಅದಕ್ಕೆ. ಆದರೆ ಈ ಮನೆಗೆ ನಾನು ಬಂದೇ ಬರ್ತೀನಿ ನಾನಂತೂ, ನೋಡ್ತಾ ಇರ್ರಿ. ನಿಮ್ಮ ಮಗಳಿಗೋಸ್ಕರ ನನ್ನೇ ಮನೆಯಿಂದ ಈಚೆ ಕಡೆಗೆ ಆಗ್ತಾ ಇದ್ದೀರಾ. ಇರಲಿ ಇರಲಿ, ಹೋಗಿ ಮೊದಲು ನಿನ್ನ ನಾಟಕ ನಾನು ಕಂಡಿದ್ದೀನಿ. ಸುಮ್ಕೇನಿಯ ಹೋಗು. ಮಾಡೋದೆಲ್ಲ ಮಾಡ್ಬಿಡ್ತಾಳೆ. ನನ್ನೇನಿಯ ಹೆಂಗೆ ಬೈಕೊಂಡೆ ಇವಾಗ ಈ ಸೊತ್ತುನುವೆ. ಹಾಂ ಬೈಕೊಳ್ಳೋದು ಬೇರೆ ಬೈಕೋತಾರೆ. ಬಂದ್ಬಿಡ್ತಿಲಿ ಹೇಳೋಕ್ಕೆ. ಸುಮ್ಮನೆ ಹೋಗತ್ತಾಗೆ ಬರ್ತೀನಿ ಮನೆಗೆ. ಹಬ್ಬಬ್ಬಬ್ಬ ಎಂಥ ಮನೆಯಾಳಿನ ಕಟ್ಕೊಬಿಟ್ಟು ಬಂದ ನನ್ನ ಮಗ. 100 ಹೇಳ್ದೆ ಬ್ಯಾಡ ಕಣ ಅಂತ. 100 ಹೇಳಿದ್ರು ಕೇಳ್ದಿದ್ದಂಗೆ ಅದೇನು ಅಂತ ಮಾಡ್ತಾನೋ ಏನು ಕತಿಯೋ ನಾಕಾಣೆ. ಅವ್ನಿಗೆ ಅದೇನು ಉದ್ದೇಶ ಇಕ್ಕೊಂಡವನೋ ಮನ್ಸಾಗ ನಾಕಾಣೆ ಕಣವ. ಎಷ್ಟು ಗೊತ್ತರುನುವೆ ಇವಳಿಂದೇನಿಯ ಓಡಾಡ್ತಾನಲ್ಲ. ಬಿಟ್ಬಿಡ ಅಂದ್ರೂ ಬಿಟ್ಬಿಡಕ್ಕಿಲ್ಲ. ಅವ ನನ್ನ ಮಗ ಬಿಟ್ರು ಇವಳು ಬಿಡ್ಬೇಕಲ್ಲ. ಯಾಗ್ಲತ್ತು ಬಿಟ್ಟವಳು ಆಗ್ಲೇನಿಯ. ಬಾಮ ಅವಳ ತಗೇನು ಕಿತ್ತಾಡಿಗೆ ನೋಡ್ದ ಏನು ನಾಟಕ ಆಡ್ಕೊಂಡು ಏನು ದೌಲತ್ ಮಾಡ್ಕೊಂಡು ಹೋಯ್ತಾಳೆ. ಇವಳಲ್ದೆ ಇವಳು ಫ್ರೆಂಡುಗಳ್ನ ಬೇರೆ ಕರ್ಕೊಬಿಟ್ಟು ಬಂದು ರೋಪ್ ಹಾಕಿಸ್ತಾಳಲ್ಲ. ಇನ್ನೊಂದು ಕಿತ ಸರೋಜಿನೂ ಮಂತಕ್ಕೆ ಬಿಟ್ಕೊಬೇಡ. ನೋಡ್ದ ಸರೋಜಿ ಯಾವ ದೌಲತ್ತಾಗ ಮಾತಾಡ್ತಾಳೆ. ಏನು ಹಾಗೇ ಇಲ್ಲ ಅನ್ನೋ ಲೆವೆಲಾಗೆ. ಕಣಮ್ಮಿ ಎಲ್ಲನೂ ನೋಡ್ಬಿಟ್ಟೆ ನಾನು ಬರ್ಲಿನಂತಕ್ಕೆ ಮಂತಕ್ಕೆ ಬತ್ತವ. ಇನ್ನ ಕೈ ಕಾಲು ಮುರಿದು ಬಿಡ್ತೀನಿ ಅಷ್ಟೇ ಮಂದಿಗಿಂತಕ್ಕೆ ಬಂದ್ಬಿಟ್ರೆ. ಹಿಂಗೆ ನಾನು ನೋಡ್ಕೊಳ್ಳೋದಿವು ಸುಮ್ಮನೆ ಹೇಳ್ತಾಳಷ್ಟೇ. ನಾನು ಅತ್ತೆ ನೋಡ್ಕೊಳಕ್ಕಿಲ್ವ ಅಂತ. ನೋಡ್ಕೊತಾಳೆ ಏನಿಲ್ಲ ಒಂದು 2 ಊಟ ಬೇಸಾಕ್ತಾಳೆ ಅಷ್ಟು ಬಿಟ್ರೆ ಏನೇನು ನೋಡ್ಕೊಳಕ್ಕಿಲ್ಲ ಅವಳಂತೂ. ಕೂಳು ಬೇಸಾಕೋದು ಅಳಿಯೋದು 10 ಪೈಸದ ಪ್ರಯೋಜನ ಇಲ್ದಿದ್ದಂಗೆ. ಅಯ್ಯೋ ನಡಿ ಸುಮ್ಕೇಣಿಯ. ಊಟ ಆಗೈತೇನೋ ತಿನ್ಕೊಳ್ಳಿ. ಆಗೈತೆ ಪಾಮ ತಿನ್ನಿವಂತೆ.